ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನ ಆದಮೇಲೆ ಒಂದು ಚಿಕ್ಕದಾಗಿರೋ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋನ ಎಲ್ಲಿಂದ ಶುರು ಮಾಡ್ತಾಯಿದ್ದೀನಿ ಅಂದರೆ ಶಿವರು ಡ್ಯೂಟಿಗೆ ಹೋಗೋದು ಹಿಂದಿನ ದಿನದಿಂದ ಶುರು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾವು ತುಂಬ ದಿನ ಆದಮೇಲೆ ಆಚೆ ಹೋಗಿದ್ದು. ನನಗೆ ಆಪ್ರೇಷನ್ ಆದಾಗಿಂದನೂ ಎಲ್ಲೂ ಆಚೆ ಹೋಗೇ ಇರಲಿಲ್ಲ. ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದೆ, ಲಾಸ್ಟ್ ಆಗಿತ್ತು. ಅದಾದಮೇಲೆ ಬರೀ ಜರ್ನಿನೇ ಆಗೋಯ್ತು. ಅಲ್ಲಿ ಇಲ್ಲಿ ಓಡಾಟ, ಶಿಫ್ಟಿಂಗು, ಮನೆ ಕೆಲಸ ಇದೇ ಆಗೋಯ್ತು. ಸೊ ಅದ್ರಗಳ ನಡುವೆ ನಮಗೂ ಸ್ವಲ್ಪ ಟೈಮ್ ಬೇಕಿತ್ತು. ಸಂಡೇ ಅವ್ರು ಹೋಗಿರೋದ್ರಿಂದ ಸ್ಯಾಟರ್ಡೇ ನಾವು GT ಮಾಲ್ಗೆ ಹೋಗಿದ್ವಿ. ಯಾವುದಾದ್ರೂ ಒಂದು ಒಳ್ಳೆ ಮೂವಿ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಮಗಾಗಿ ಒಂಚೂರು ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು, ಮೂವಿ ಶುರುವಾಗೋಕ್ಕೆ ಇನ್ನೂ ಅರ್ಧ ಗಂಟೆ ಟೈಮ್ ಇತ್ತು. ಹಾಗಾಗಿ ಏನಾದರೂ ತಿನ್ಕೊಬಿಡೋಣ ಅಂದ್ಬಿಟ್ಟು ಒಂದು ಪಿಜ್ಜಾ ತೊಗೊಂಡ್ವಿ. ಸ್ವಲ್ಪ ಹೊತ್ತಲ್ಲೇ ಮೂವಿ ಕೂಡ ಸ್ಟಾರ್ಟ್ ಆಯಿತು. ನಾವು 4 ಫಿಲಮ್ ಇತ್ತು. ಹಾಗಾಗಿ ನಮಗೆ 4ರಲ್ಲಿ ನೋಡೋಣ ಅಂತ ಕ್ಯೂರಿಯಾಸಿಟಿ ಬಂದಿದೆ ಅಂತಂದರೆ ಮ್ಯಾಕ್ಸು ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. 1 ನೈಟ್ ಮೂವಿ ಆಗಿತ್ತದು. ಒಂದು ಸಲ ನೋಡ್ಬೋದು ಅಂತ ನನಗನ್ನಿಸ್ತು. ಆದರೆ ಮೂವಿ ಚೆನ್ನಾಗಿದೆ, ಥ್ರಿಲ್ಲಿಂಗ್ ಆಗಿದೆ. ಮುಂದೆ ಏನಾಗುತ್ತೆ ಅನ್ನೋ ಥರ ಇದೆ. ಸ್ಟಾರ್ಟಿಂಗಲ್ಲಿ ಅಷ್ಟು ತಲೆಗೆ ಹೋಗಲ್ಲ. ಆಮೇಲೆ ಹೋಗ್ತಾ ಮೂವಿ ಸ್ಟಾರ್ಟ್ ಆಗುತ್ತೆ. ಒಂದೇ ಒಂದು ರಾತ್ರಿಲಿ ಮೂವಿನೇ ಫಿನಿಶ್ ಆಗೋಗುತ್ತೆ. ಇಷ್ಟು ಬೇಗ ಫಿಲಮ್ ಮುಗ್ದೋಯ್ತು ಅನ್ನೋದೇ ಗೊತ್ತಾಗಲ್ಲ, ಆ ಥರ ಇದೆ. ಸುದೀಪ್ ಸರ್ ಆ್ಯಕ್ಟಿಂಗ್ ಅಂತೂ ಕೇಳೋಂಗೆ ಇಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡೈಲಾಗ್ ಬಂದ್ರೂ ಕೂಡ ತುಂಬ ಚೆನ್ನಾಗಿದೆ. ನನಗೆ ಸಾಂಗ್ಗಳೇ ಇಲ್ಲ. ಸಾಂಗ್ಗಳಿದ್ರೆ ನಂಗೆ ಮೂವಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಬಟ್ ಸಾಂಗ್ ಒಂದು ಇರಲಿಲ್ಲ ಅಷ್ಟೇ. ಒಂದೆರಡು ಸಾಂಗ್ ಅದೇ ನಮ್ಗೆ ಅರ್ಥ ಆಗಲ್ಲ. ಸೊ ಮೂವಿಯೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರೊಳಗೆ ಸುಮಾರು 11 ಗಂಟೆ ಆಗಿತ್ತು. ಮನೆಗೆ ಬಂದು ಮಲ್ಗೋಕ್ಕೆ ನಿದ್ದೆನೇ ಬರಲಿಲ್ಲ. ಶಿವರದು 8 ಗಂಟೆಗೆ ಫ್ಲೈಟ್ ಇತ್ತು. ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಎದ್ದುಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಶಿವರಿಗೆ ರೆಡಿ ಮಾಡಿಕೊಟ್ಟೆ. ಅವರು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಹೊರಟರು. ಅವರು ಬ್ಯಾಗ್ ಎಲ್ಲ ತೊಗೊಂಡು ಆಚೆ ಬಂದರು. ಮಳೆ ಶುರುವಾಗೋಯ್ತು. ಓಲೋ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ರು. ಗಾಡಿನೂ ಕೂಡ ಸ್ವಲ್ಪ ಹೊತ್ತಲ್ಲೇ ಬಂದು ಅವರು ಕೂಡ ಏರ್ಪೋರ್ಟಿಗೆ ಹೊರಟರು. ನಾನು ಮಾಮೂಲಿ ಅಂತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ತಿಂಡಿ ಏನಾದ್ರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೆ. ಈ ಸಲ ಅವ್ರು ಹೋಗಿದ್ದು ಅಸ್ಸಾಂಗೆ. ಅವ್ರು ಅಲ್ಲಿಗೆ ತಲುಪಬೇಕು ಅಂತಂದರೆ ಸಂಜೆ ಆಗಿಬಿಡುತ್ತೆ. 2 ಫ್ಲೈಟ್ನ ಚೇಂಜ್ ಮಾಡಿಬಿಟ್ಟು ಹೊರಡಬೇಕು. ಫ್ಲೈಟಲ್ಲೇ ಹೋದರು. ಟ್ರೈನಲ್ಲಿ ಹೋಗೋದಂದರೆ ಟ್ರೈನಲ್ಲಿ ಹೋಗೋದು ಅಂದ್ರೂ ಒಂದು 3 ದಿನ ಟೈಮ್ ಹಿಡಿಯುತ್ತಂತೆ. ಹಾಗಾಗಿ ದಿನ ಇರಲಿಲ್ಲ ನಮಗೆ, ರಜಾ ಮುಗ್ದೋಗಿರೋದ್ರಿಂದ. ಹಾಗಾಗಿ ಫ್ಲೈಟಲ್ಲೇ ಹೊರಟರು. ನಮಗೆ ಎಷ್ಟು ರಜಾ ಕೊಟ್ರೂ ಸಾಲ್ಟೇಜ್ ಆಗ್ತೈತೆ, ಆ ಥರ ಆಗೋಗ್ತಿದೆ. ಯಾಕಂದರೆ ಮನೆ ಕೆಲಸ ಹಿಡ್ದಿದ್ದೀವಿ ಅಂತಂದರೆ ಯಾರಾದರೂ ಒಬ್ಬರು ಗಂಡು ಮಕ್ಕಳು ನಿಂತು ಕೆಲಸ ಮಾಡಿಸ್ಬೇಕು. ಒಬ್ಬರ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತಲ್ಲ. ಬಟ್ ನಾನಿರೋ ಸಿಚುವೇಷನಲ್ಲಿ ನನಗೆಲ್ಲದನ್ನು ಸಮನಾಗಿ ತೊಗೊಳಕ್ಕೆ ಸ್ವಲ್ಪ ನನಗೆ ಕಷ್ಟ ಅನಿಸುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ವ, ಯಾರಾದರೂ ಒಬ್ಬರು ಗಂಡು ಮಕ್ಕಳಿದ್ರೆ ಏನಷ್ಟು ಬರ್ಡನ್ ಅನಿಸಲ್ಲ. ಯಾರೂ ಇಲ್ಲ, ಒಬ್ಬರೇ ಎಲ್ಲದನ್ನು ನೋಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸಂಜೆ ಆದಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟೀ ಮಾಡಲಿಕ್ಕೆ ಇಟ್ಕೊಂಡೆ. ಹಾಗೆ ಟೊಮೊಟೊ ತೊಗೊಂಬಂದಿದ್ದೆ ಊರಿಂದ, ಅದನ್ನೆಲ್ಲ ತೊಳೆದಿಟ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಎಲ್ಲ ಮನೆ ಖಾಲಿ ಅನ್ನಿಸ್ತಾ ಇದೆ. ಏನನ್ಸುತ್ತೆ ಅಂದರೆ ನೆನ್ನೆ ಇಷ್ಟೊತ್ತಲ್ಲಿ ಇದ್ವಲ್ಲ, ಇವತ್ತಿಷ್ಟರೊಳಗೆ ಅವ್ರು ಆಲ್ರೆಡಿ ಡ್ಯೂಟಿಲಿದ್ದಾರೆ. ಸೋಫಾ ಎಲ್ಲ ಖಾಲಿ ಅನಿಸುತ್ತೆ. ಏನಾದರೂ ಒಂದು ಮಾತಾಡ್ತಿರೋರು, ತರಲೆ ಮಾಡ್ತಾ ಇರೋರು. ಸೊ ಸ್ಕೂಟಿನೂ ಕೂಡ ಆಚೆ ನಿಂತೈತೆ. ಏನೋ ಒಂಥರ ಬೇಜಾರು, ಹೇಳಂಗಿಲ್ಲ ಬಿಡೋಂಗಿಲ್ಲ. ಅದು ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಮತ್ತು ನೆಕ್ಸ್ಟ್ ಡೇಯಿಂದ ಇದೇ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಗುರುವಾರ ಆಗಿತ್ತು. ಗುರುವಾರಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ನಾವು ಕೋಲ್ಕತ್ತಾದಿಂದ ತಂದಿದ್ದು ಸ್ವಲ್ಪ ದೇವರು ಪಾತ್ರೆಗಳೆಲ್ಲ ಇತ್ತು. ಅದನ್ನೆಲ್ಲ ತೊಳೆದು ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಫಸ್ಟು 2025 ಮೊದಲನೇ ಸಲ ನಾನು ಮನಸ್ಫೂರ್ತಿಯಾಗಿ ಪೂಜೆ ಮಾಡಿಕೊಂಡಿದ್ದು. ಇಲ್ಲಿ ಬರೀ ಓಡಾಟನೇ ಆಗೋಗಿತ್ತು. ನೀಟಾಗಿ ನನಗೆ ದೇವ್ರ ಪೂಜೆ ಮಾಡಲಿಕ್ಕೆ ಆಗಿರಲಿಲ್ಲ. ಫಸ್ಟ್ ಟೈಮು ಗುರುವಾರನ ನೀಟಾಗಿ ಪೂಜೆ ಮಾಡಿಕೊಂಡಿದ್ದು. ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಅಷ್ಟರೊಳಗೆ ನಮ್ಮ ಭವಾನಿ ಕೂಡ ಬಂದಳು. ಚುಕ್ಕಿ ನೋಡಿ ಎಷ್ಟು ಉದ್ದಾಗಿದ್ದಾಳೆ ಅಂತ. ಚುಕ್ಕಿ ಏನದು ಏರ್ ಬ್ಯಾಂಡ? ಹಾಂ, ಹಾಗೇ ರಾಯರ ದರ್ಶನ ಮಾಡಿ ತುಂಬ ದಿನ ಅಲ್ಲ, ತುಂಬ ತಿಂಗಳುಗಳೇ ಆಗೋಗ್ಬಿಟ್ಟಿತ್ತು. ಯಾಕೋ ಮನಸ್ಸಲ್ಲಿ ಏನೋ ಒಂಥರ ಕಳಮಳ, ಏನೋ ಸರಿ ಇದೆ, ಏನೋ ಸರಿ ಇಲ್ಲ ಅನ್ನೋ ಥರ ಏನೇನೋ ಅನ್ನಿಸ್ತಾ ಇತ್ತು. ಹಾಗಾಗಿ ರಾಯರ ಮಠಕ್ಕೆ ಹೋಗಿ ಅವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ಮತ್ತೆ ಸಂಜೆ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿ
ಪಾತ್ರೆಗಳೆಲ್ಲ ತೊಳೆದಿಟ್ಟಿದೆ ಅದನ್ನೆಲ್ಲದನ್ನು ಜೋಡಿಸ್ಕೊತಾ ಇದ್ದೀನಿ. ಎಷ್ಟು ಬೇಗ ಟೈಮ್ ಹೋಗ್ತಾಯಿದೆ ಅಂತಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ, ಅಷ್ಟು ಬೇಗ ಹೋಗ್ತಾ ಇದೆ. ಕೆಲವೊಂದೊಂದು ಸಲ ಇಷ್ಟು ಬೇಗ ಒಂದು ವರ್ಷ ಮುಗ್ದೋಗ್ಬಿಡ್ತಾ ಅನಿಸುತ್ತೆ. 2024 ಅಷ್ಟೇ ಎಷ್ಟು ಬೇಗ ಮುಗ್ದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. 2024ರಲ್ಲಿ ನನಗೆ ಯಾವುದೇ ರೀತಿ ಒಂದು ಇನ್ಫಾರ್ಮೇಷನ್ ವಿಡಿಯೋ ಕೊಡೋಕ್ಕಾಗಲಿಲ್ಲ. ಲಾಸ್ಟ್ ಫೈನಲಲ್ಲಿ ನಾನು ಪ್ರತಿ ಸಲವೂ 2 ವರ್ಷದಿಂದ ಡಿಸೆಂಬರಲ್ಲಿ ಅಥವಾ ಜನವರಿ ಫಸ್ಟಲ್ಲಿ ಏನಾದರೂ ಸೇವಿಂಗ್ ಬಗ್ಗೆ ಆಗಿರ್ಬೋದು ಅಥವಾ ಜ್ಯುವೆಲ್ರಿ ಸ್ಕೀಮ್ ಬಗ್ಗೆ ಆಗಿರ್ಬೋದು ಏನಾದರೂ ಒಂದು ಮಾಹಿತಿ ಕೊಡ್ತಿದ್ದೆ. ಬಟ್ ಇತ್ತೀಚೆಗೆ ವಿಡಿಯೋ ಮಾಡೋಕ್ಕೂ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ತುಂಬ ಸಲ ಇದೇ ಚರ್ಚೆ ಆಗ್ತಾಯಿದೆ ಶಿವವ್ರಿಗೂ ನನಗೂ. ನಾನು ಯೂಟ್ಯೂಬ್ ಮಾಡಲ್ಲ, ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. ಬಟ್ ಅವರು ಒಪ್ಕೋತಾ ಇಲ್ಲ. ಮಾಡು ನೀನು, ಯಾಕೆ ಇಷ್ಟು ಬೇಗ ಸೋಲನ್ನ ಅಕ್ಸೆಪ್ಟ್ ಮಾಡ್ಕೊತೀಯ, ನೀನು ಮಾಡು ಅಂತಾರೆ. ಬಟ್ ನನಗೆ ಇಷ್ಟ ಆಗ್ತಾಯಿಲ್ಲ. ಕಾರಣವೂ ಏನು ಅಂತ ನನಗೆ ಗೊತ್ತಿಲ್ಲ. ನನಗೆ ವಿಡಿಯೋ ಮಾಡೋಕ್ಕೇ ಇಷ್ಟ ಆಗ್ತಾಯಿಲ್ಲ. ಇತ್ತೀಚೆಗಂತೂ ವ್ಯೂ ಕೂಡ ತುಂಬ ಅಂದರೆ ತುಂಬ ಡೌನ್ ಆಗೋಗಿದೆ. ಹಾಗಾಗಿ ನನಗಿಂತ ಹಿಂದೆ ಶುರು ಮಾಡಿದವರೆಲ್ಲ ಅಷ್ಟು ಚೆನ್ನಾಗಿ ಗ್ರೋ ಆಗ್ತಾಯಿದ್ದಾರೆ. ನನಗೆ ಯಾವುದೇ ರೀತಿ ಅವ್ರ ಮೇಲೆ ಏನು ಬೇಜಾರಿಲ್ಲ. ಅವ್ರು ಮಾಡ್ತಾರೆ ವಿಡಿಯೋನ, ಅವ್ರು ಕಷ್ಟಪಡ್ತಾರೆ, ಅದ್ರ ತಕ್ಕನಾಗೆ ಅವರು ತೊಗೋತಾ ಇದ್ದಾರೆ. ಬಟ್ ಏನಂತಂದರೆ ನನಗೆ ಯೂಟ್ಯೂಬ್ ಮೇಲೇ ಬೇಜಾರು. ಯಾಕೆ ನಮ್ಮ ವಿಡಿಯೋಗಳನ್ನ ರೆಕಮೆಂಡ್ ಮಾಡಲ್ಲ ಅಂತ. ನಾವು ಎಷ್ಟೇ ಚೆನ್ನಾಗಿ ವಿಡಿಯೋ ಮಾಡಿದ್ರೂ, ಟೈಟಲ್ ಹಾಕಿದ್ರೂ, ಥಂಬ್ನೇಲ್ ಹಾಕಿದ್ರೂ ನಮ್ಮ ವಿಡಿಯೋಗಳಷ್ಟು ರೀಚ್ ಆಗಲ್ಲ. ಕೆಲವೊಬ್ಬೊಬ್ಬರು ಸುಮ್ಮನೆ ಕೂತಿದ್ದ ಹತ್ರನೇ ಒಂದು ಸೊಪ್ಪು ಸೋಸೋದನ್ನೇ ಒಂದು ಅರ್ಧ ಗಂಟೆ ವಿಡಿಯೋ ಮಾಡಿಬಿಟ್ಟು ಸುಮ್ಮನೆ ಮಾತಾಡ್ತಾನೆ ಇರ್ತಾರೆ. ಆ ಮಾತಿಗೆ ಒಂದು ಅರ್ಥನೂ ಇರಲ್ಲ, ಅದರಲ್ಲಿ ಒಂದು ಮೆಸೇಜು ಇರಲ್ಲ, ಏನೂ ಇರಲ್ಲ. ಅಂಥ ವಿಡಿಯೋ ಎಲ್ಲ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ, ಚೆನ್ನಾಗಿ ವ್ಯೂಸ್ ಹೋಗುತ್ತೆ, ಎಲ್ಲ ಆಗುತ್ತೆ. ಬಟ್ ನಮ್ಗಳಿಗೆ ಎಷ್ಟೋ ಜನ ನಾನು ನೋಡಿದ್ದೀನಿ, ಸುಮಾರು ಜನ ಸ್ವಲ್ಪ ದಿನ ವಿಡಿಯೋ ಮಾಡೋದು ಆಮೇಲೆ ಬಿಟ್ಬಿಡೋದು, ಎಲ್ರಿಗೂ 20-30 ವ್ಯೂಸ್ ಬರೋದು, 100 ವ್ಯೂಸ್ ಬರೋದು, ಈ ಥರ ಆಗ್ತಾಯಿದೆ. ಹೆಣ್ಮಕ್ಳು ಏನೋ ಒಂದು ಇಟ್ಕೊಂಡು ಶುರು ಮಾಡಿರ್ತಾರೆ. ಬಟ್ ಕೆಲವೊಬ್ಬರದ್ದು ವೀಡಿಯೋಸ್ನ ಯೂಟ್ಯೂಬ್ ರೆಕಮೆಂಡ್ ಮಾಡೋದೇ ಇಲ್ಲ. ಸೊ ಅದರಲ್ಲಿ ನಾನು ಒಬ್ಬಳು ಕೂಡ. ಮೊದಲೆಲ್ಲ ಹೋಯ್ತು, ರೀಚ್ ಆಯಿತು, ಆಮೇಲೆ ಫುಲ್ ಡೌನ್ ಆಗೋಯ್ತು. ಒಂದು ವಿಡಿಯೋ ಮಾಡ್ತೀವಿ ಅಂತಂದರೆ ಅದರಲ್ಲಿ ನಮ್ಮ ಡೈಲಿ ರುಟೀನು ಇರಬೇಕು, ಏನಾದರೂ ಒಂದು ಮಾಹಿತಿನೂ ಇರಬೇಕು, ಅಥವಾ ಏನಾದರೂ ಒಂದು ಇರಬೇಕು ಅಂತ ಅನಿಸುತ್ತೆ. ಬಟ್ ಏನೂ ಇಲ್ದಲೇ 1 ದಿನ 2 ದಿನ ಓಕೆ, ಅಥವಾ ಒಂದು ಕಂಟಿನ್ಯೂಸ್ಲಿ ಅದೇ ಇದ್ದರೆ ನೋಡೋರ್ಗು ಬೇಜಾರಾಗುತ್ತೆ. ಬಟ್ ನನ್ನ ವಿಡಿಯೋಗಳಲ್ಲಿ ನಾನು ಎಲ್ಲ ಥರದ್ದು ಮಾಡಿದ್ದೀನಿ. ನಾನು ಡೈಲಿ ರುಟೀನ್ ಮಾಡಿದ್ದೀನಿ, ಟ್ರಾವೆಲಿಂಗ್ ಮಾಡಿದ್ದೀನಿ, ಜ್ಯುವೆಲ್ರಿ ಬಗ್ಗೆ ಮಾಡಿದ್ದೀನಿ, ಕ್ಲೋತ್ ಬಗ್ಗೆ ಮಾಡಿದ್ದೀನಿ, ಹಾಗೆ ಪ್ರಾಡಕ್ಟ್ ಏನಾದ್ರೂ ತೊಗೊಂಡ್ರೆ ಅದರ ರಿವ್ಯೂ ಕೊಟ್ಟಿದ್ದೀನಿ. ಏನಾದ್ರೂ ಹೆಲ್ತ್ ಟಿಪ್ಸ್ಗಳು ಅದನ್ನು ಕೂಡ ಕೊಟ್ಟಿದ್ದೀನಿ. ನಾನು ಏರ್ ಫಾಲಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳಿದ್ದೀನಿ, ಮನಿ ಸೇವಿಂಗ್ ಮಾಡೋದು ಯಾವ ಥರ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ, ಗೋಲ್ಡ್ ಸ್ಕೀಮ್ ಬಗ್ಗೆ ಹೇಳಿದ್ದೀನಿ. ಪ್ರತಿಯೊಂದೂ ಮಾಹಿತಿ ನನಗೆ ಎಷ್ಟು ಸಾಧ್ಯ ಆಗುತ್ತೆ, ನನಗೆಷ್ಟು ಗೊತ್ತು ಅಷ್ಟು ಹೇಳಿದ್ದೀನಿ. ಇನ್ನು ಕೆಲವೊಂದೊಂದು ಆರೋಗ್ಯ ಸಲಹೆ ಕೂಡ ಕೊಟ್ಟಿದ್ದೀನಿ. ನನ್ನ ಒಂದು ಆರೋಗ್ಯ ಯಾವಾಗ ಹಾಳಾಯಿತು ಆವಾಗ ನನಗೆ ಅರ್ಥ ಆಯಿತು ಯಾರಿಗಾದ್ರೂ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಬೋದು ಅಂತ. ನಾನು ಏನೆಲ್ಲ ಫಾಲೋ ಅಪ್ ಮಾಡಿದೆ ನಾನು ಸ್ವಲ್ಪ ಗುಣ ಆಗೋಕ್ಕೆ ಅಂತ. ಫೈಬ್ರಾಯ್ಡ್ ಬಗ್ಗೆ ಆಗಿರ್ಬೋದು ಅಥವಾ ಲೇಟ್ ಪೀರಿಯಡ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾನು ಕೆಲವೊಂದೊಂದು ವಿಡಿಯೋಗಳಲ್ಲಿ ನಾನು ಮಾಹಿತಿ ಇಲ್ದಲೇ ವಿಡಿಯೋ ಮಾಡಿಲ್ಲ. ಕೆಲವೊಬ್ಬರು ಹೇಳ್ಬೋದು ನೀವು ಬರೀ ಡೈಲಿ ರುಟೀನ್ನೇ ಹಾಕ್ತೀರಾ ಅಂತ. ಆ ಡೈಲಿ ರುಟೀನಲ್ಲೇ ನಾನು ಆ ವಿಡಿಯೋ ಜೊತೆನೇ ಒಂದೊಂದು ಮಾಹಿತಿ ಹೇಳ್ತಾ ಹೋಗ್ತೀನಿ. ಬಟ್ ಇದು ಇಷ್ಟ ಆಗ್ತಾಯಿಲ್ಲ ಅನಿಸುತ್ತೆ, ಅಥವಾ ಯೂಟ್ಯೂಬ್ಗೆ ಇಷ್ಟ ಆಗ್ತಾಯಿಲ್ವೋ ಅಥವಾ ಜನಗಳಿಗೆ ಇಷ್ಟ ಆಗ್ತಾಯಿಲ್ವೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಆಗ್ತಾಯಿಲ್ಲ ಈ ಥರ 2 ವರ್ಷಕ್ಕೆ 2 ಪೇಮೆಂಟ್ ತಗೊಂಡು ಯಾರು ವಿಡಿಯೋ ಮಾಡ್ತಾರೆ. ನಾವು ಮಾಡ್ಕೊಳ್ಳೋ ರೀಚಾರ್ಜಿಗೂ ಕೂಡ ಬೆಲೆ ಇಲ್ಲ. 2 ವರ್ಷದಲ್ಲಿ ಇವ್ರು ಕೊಡೋ 2 ಪೇಮೆಂಟ್ನ ನಾನು ಒಂದು ತಿಂಗಳಲ್ಲ 15 ದಿನದಲ್ಲಿ ಖರ್ಚು ಮಾಡಿ ಹಾಕ್ಬಿಡ್ತೀನಿ 10,000 ಸಾವಿರ. ಅಂಥದ್ರಲ್ಲಿ ಬರೀ 10,000 ರೂಪಾಯಿ ದುಡ್ಡು ತೊಗೊಳಕ್ಕೆ ಇಷ್ಟೆಲ್ಲ ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಏನು ತಗೋತೀನಿ ಅನ್ನೋದೆಲ್ಲ ಹೇಳ್ಕೊಂಡು ಕೂತ್ಕೋಬೇಕಲ್ಲ ಅನ್ನೋ ಒಂದು ಕಾರಣಕ್ಕೆ ನನಗೆ ಯೂಟ್ಯೂಬ್ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಮೋಸ್ಟ್ಲಿ ನನಗೆ ಇದೇ ಕೊನೆ ಬ್ಲಾಗ್ ಆಗ್ಬೋದು, ಅಥವಾ ಒಂದು 2-3 ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಅದು ಮುಗಿಯೋವರೆಗೂ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಅದಾದಮೇಲೆ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಲ್ಲ. ನಂಗೆ ಮಾಡೋಕ್ಕೂ ಆಗ್ತಾಯಿಲ್ಲ, ಇಷ್ಟನೂ ಆಗ್ತಾಯಿಲ್ಲ ಇತ್ತೀಚೆಗೆ. ಯಾಕಂದರೆ ಎಲ್ಲದನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ಳೋದ್ಕಿಂತ ಕೆಲವೊಬ್ಬೊಬ್ಬರಿಗೆ ಅದೇ ಅಭ್ಯಾಸ ಆಗೋಗಿರುತ್ತೆ. ಎಲ್ಲದು ಪ್ರತಿಯೊಂದೂ ಶೇರ್ ಮಾಡ್ಕೊತಾರೆ. ನನಗೆ ಸ್ಟಾರ್ಟಿಂಗ್ ವಿಡಿಯೋಗಳೆಲ್ಲ ನೋಡಿಕೊಂಡ್ರೆ ಇದು ಬೇಕಿರಲಿಲ್ಲ. ಈ ಯೂಟ್ಯೂಬಲ್ಲಿ ನನ್ನ ಒಂದು ಲೈಫು ಒಂದು ಆ್ಯಡ್ ಮಾಡೋದು ಬೇಕಾಗಿರಲಿಲ್ಲ. ನಾನು ಮೊದಲೇ ಯಾವ ಥರ ಇದೆ ಆ ಥರ ಇದ್ದಿದ್ರೆ ಓಕೆ ಅನ್ನಿಸ್ತಿತ್ತು ಅಂತ ಅನಿಸುತ್ತೆ ನನಗೆ. ಕೆಲವೊಬ್ಬೊಬ್ಬರು ಪ್ರತಿಯೊಂದೂ ಶೇರ್ ಮಾಡ್ಕೊತಾರೆ. ಒಂದು ಹಾಸ್ಪಿಟಲಿಂದ ಹಿಡ್ದು, ಒಂದು ಪ್ರೆಗ್ನೆನ್ಸಿಯಿಂದ ಹಿಡ್ದು, ಒಂದು ಬಾಣಿತನದಿಂದ ಹಿಡ್ದು, ಒಂದು ಮೆಚ್ಯೂರ್ಡ್ ಆಗಿರೋದ್ರಿಂದ ಹಿಡ್ದು ಪ್ರತಿಯೊಂದು ಎಲ್ಲದನ್ನು ಶೇರ್ ಮಾಡ್ಕೊತಾರೆ. ಅದು ಅವರ ಒಂದು ವೈಯಕ್ತಿಕ. ಬಟ್ ನನಗೆ ಅದು ಸರಿ ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೋಸ್ಕರ ಇಷ್ಟಕ್ಕೇ ಬಿಟ್ಬಿಡೋಣ ಅನ್ನೋದೊಂದು ದೃಢ ನಿರ್ಧಾರ ತಗೊಂಡಿದ್ದೀನಿ. ಕೆಲವೊಬ್ಬೊಬ್ಬರಿಗೆ ತುಂಬ ಖುಷಿನೂ ಅನ್ನಿಸ್ಬೋದು.
ಇನ್ನೂ ನನ್ನನ್ನು ತುಂಬ ಇಷ್ಟಪಟ್ಟು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋ ಅಂಥ ಎಲ್ಲ ನನ್ನ ವ್ಯೂವರ್ಸ್ಗಳಿಗೆ ಸಬ್ಸ್ಕ್ರೈಬರ್ಸ್ಗಳಿಗೆ ಒಂದು ಸ್ವಲ್ಪ ಬೇಜಾರು ಅಂತ ಅನ್ನಿಸ್ಬೋದು. ಗೊತ್ತಿಲ್ಲ ಯಾರ್ಯಾರ ಮನಸ್ಥಿತಿ ಹೆಂಗಿರುತ್ತೆ ಅಂತ. ಬಟ್ ನಾನು ಹೇಳಿರೋದ್ರಲ್ಲಿ ಏನಾದ್ರೂ ತಪ್ಪಿದರೆ ಕ್ಷಮೆ ಇರಲಿ. ಆದರೆ ನನ್ನ ಮನಸ್ಸಿಗೆ ಬರ್ತಾ ಇರೋದು ಈ ಥರ ಬರ್ತಾಯಿದೆ ಅಷ್ಟೇ. ಯಾಕಂದರೆ ಯೂಟ್ಯೂಬ್ ಅಂದಮೇಲೆ ಎಲ್ಲ ಹೆಣ್ಮಕ್ಳು ಒಂದು ವಿಡಿಯೋ ಕಷ್ಟಪಟ್ಟು ವಿಡಿಯೋ ಮಾಡ್ತಾರೆ ಅಂದರೆ ಮೇಕಪ್ ಮಾಡಿರೋರ ವಿಡಿಯೋ ಅಷ್ಟು ಬೇಗ ರೀಚ್ ಆಗಿಬಿಡುತ್ತೆ. ಇಲ್ಲ ಮಂಗಗಳ ಥರ ಆಡ್ತಾರಲ್ಲ ಅಂಥವ್ರ ವಿಡಿಯೋ ಅಷ್ಟು ಬೇಗ ರೀಚ್ ಆಗುತ್ತೆ. ಸಿಂಪಲ್ಲಾಗಿದ್ದು ವಿತೌಟ್ ಏನೇ ಮೇಕಪ್ ಇಲ್ದಲೆ ಒಂದು ಆಡಂಬರ ಇಲ್ಲದೆ ಸಿಂಪಲ್ಲಾಗಿ ವಿಡಿಯೋ ಮಾಡೋ ಅಂಥ ಹೆಣ್ಮಕ್ಳು ವಿಡಿಯೋ ಯಾಕೆ ರೆಕಮೆಂಡ್ ಮಾಡಲ್ಲ, ಅಥವಾ ಜನಗಳು ಯಾಕೆ ನೋಡಲ್ಲ ಅನ್ನೋದೊಂದು ನನ್ನ ಕ್ವಶ್ಚನ್ ಅಷ್ಟೇ. ಯಾಕೆ ನಾವು ಬೆಳಿಬೇಕು ಅಂತಂದರೆ ಬಟ್ಟೆಗಳು ಅಂದರೆ ನಾವು ತೊಡುವಂಥ ಬಟ್ಟೆಗಳು ಸ್ಟೈಲ್ ಚೇಂಜ್ ಆಗಬೇಕಾ, ಅಥವಾ ನಮ್ಮ ಒಂದು ಏನು ವ್ಯಕ್ತಿತ್ವ ಚೇಂಜ್ ಮಾಡ್ಕೋಬೇಕಾ, ನಾವು ಮಾತಾಡೋ ಅಂಥ ರೀತಿ ಚೇಂಜ್ ಮಾಡ್ಕೋಬೇಕಾ, ಅಥವಾ ಎಲ್ಲದನ್ನು ಪ್ರತಿಯೊಂದು ನನಗೆ ಯೋಚನೆ ಬರುತ್ತೆ. ಇವಾಗ ನಾನು ಸಿಂಪಲ್ಲಾಗಿ ಒಂದು ನೈಟಿ ಇಟ್ಕೊಂಡಿರ್ತೀನಿ. ಆ ನೈಟಿಲೇ ನಾನು ಡೈಲಿ ರೂಟೀನ್ ಮಾಡಿಬಿಡ್ತೀನಿ. ಎಷ್ಟೋ ವಿಡಿಯೋಗಳಲ್ಲಿ ನೀವೆಲ್ಲ ನೋಡಿರ್ತೀರ. ಬಟ್ ಅದು ಕೆಲವ್ರಿಗೆ ಇಷ್ಟ ಆಗಲ್ಲ ಅನ್ಕೋತೀನಿ. ಸ್ಟೈಲಿಶ್ ಆಗಿರೋದು ಒಂದು ಅವರು ಏನೋ ಬೇರೆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನಮಗೆ ಆ ಥರ ಇರೋಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ರೀಚ್ ಆಗ್ತಿಲ್ವಾ ಅಂತ ಒಂದೊಂದು ಸಲ ಪ್ರಶ್ನೆ. ಇನ್ನೊಂದು ಸಲ ನನ್ನ ವಿಡಿಯೋದಲ್ಲೇ ಏನೋ ಮಿಸ್ಟೇಕ್ ಇದೆಯಾ ಅಂತ ಅನಿಸುತ್ತೆ. ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ. ಸೊ ಏನು ಮಾಡೋಂಗಿಲ್ಲ. ಕೆಲವೊಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ನಿರ್ಧಾರ ತೊಗೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಒಂದು ಸ್ಟೋರಿ ಆಗಿತ್ತು. ಸೊ ಸಿಂಪಲಾಗಿ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಜಾಸ್ತಿ ಏನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಎಲ್ಲ ಕೆಲಸ ಎಲ್ಲ ಮುಗಿಸಿ ಅಡುಗೆನೂ ಕೂಡ ಮಾಡಿಕೊಂಡೆ. ಅಡುಗೆಗೆ ಇವತ್ತು ಅವರೆಕಾಳು ಸಾಂಬಾರು ಮಾಡಿಕೊಂಡು ಒಗ್ಗರಣೆಗೆ ಹಾಕಿ ಅನ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ವಾಟರ್ ಬಾಟಲೆಲ್ಲ ತೊಳೆದಿಟ್ಕೋತಾ ಇದ್ದೀನಿ. ಇದು ವಾಟರ್ ಬಾಟಲ್ ನಾನು ನಿಮಗೆ ಕೋಲ್ಕತ್ತಾದಲ್ಲೇ ತೋರಿಸಿದ್ದೀನಿ. ಇದರಲ್ಲಿ 2 ಲೀಟ್ರ್ ನೀರು ಹಿಡಿಸುತ್ತೆ. ಇದು ಪ್ರತಿದಿನ ಅಂದರೆ ನೀರು ಕುಡಿಯೋಕ್ಕೆ ಒಬ್ಬೊಬ್ರಿಗೆ ಆಗಲ್ಲ. ಸೊ ಎಷ್ಟು ನೀರು ಕುಡಿಯೋದು ಅಂತಾರೆ, ಊಟ ಮಾಡಬೇಕಾದ್ರೆ ಅಷ್ಟೇ ನೀರು ಕುಡಿಯೋದು. ನಾನು ಕೂಡ ಅದೇ ಕ್ಯಾಟಗರಿಗೆ ಸೇರಿದವಳು. ಸೊ ಹಾಗಾಗಿ ಈ ಥರದೊಂದು ತೊಗೊಂಡು ಅದರಲ್ಲಿ ಟೈಮಿಂಗ್ಸ್ ಬರೆದಿರುತ್ತೆ, ಅದ್ರ ಪ್ರಕಾರ ನಾನು ನೀರು ಕುಡಿತಾನೆ ಇರ್ತೀನಿ. ಸೊ ಅದಕ್ಕೋಸ್ಕರ ಇದೊಂದು ಬಾಟಲ್ ತೊಗೊಂಡಿದ್ದೀನಿ ಫ್ಲಿಪ್ಕಾರ್ಟಿಂದ. ಇನ್ನೂ ಕೆಲವೊಂದೊಂದು ಫ್ಲಿಪ್ಕಾರ್ಟಿಂದ ಇವಾಗ ರೀಸೆಂಟಾಗಿ ತರಿಸ್ಕೊಂಡಿರೋದೆಲ್ಲ ಪ್ರಾಡಕ್ಟ್ಗಳಿದೆ. ಅದ್ರದ್ದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸದ್ಯದಲ್ಲಿ. ಇದಿಷ್ಟೇ ಇವತ್ತಿನ ವಿಡಿಯೋ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ವಿಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅನ್ಕೋತೀನಿ. ಬಟ್ ನನಗೂ ಹಾಗೆ ಅನಿಸುತ್ತೆ. ಆದರೆ ನಾನು ಏನೋ ಹೇಳೋದಿತ್ತು, ನನಗೆ ಅದಕ್ಕೋಸ್ಕರ ಎಕ್ಸ್ಟ್ರಾ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಇದೊಂದೇ ವಿಡಿಯೋದಲ್ಲಿ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.